ಲಕ್ಷ್ಮೀನಗರ ಎಂಬ ಸುಂದರ ಹಳ್ಳಿಯಿತ್ತು. ಆ ಹಳ್ಳಿಯ ಜನರು ತುಂಬಾ ಅನ್ಯೋನ್ಯವಾಗಿ ಬದುಕುತ್ತಿದ್ದರು. ಹಳ್ಳಿಯ ಎಲ್ಲ ಜನರು ಕೃಷಿ ಮಾಡಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಆ ಹಳ್ಳಿಯ ಜನರು ಸದಾ ದೈವಭಕ್ತಿಯನ್ನು ಹೊಂದಿದವರು, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಬದುಕುತ್ತಿದ್ದರು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಶಿವನ ದೇವಾಲಯವಿತ್ತು. ಪ್ರತಿದಿನ ಅಲ್ಲಿಗೆ ಅನೇಕ ಜನರು ಬಂದು ದೇವರ ದರ್ಶನ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ದೇವಯ್ಯ ಎಂಬ ಒಬ್ಬ ಬಡ ಭಿಕ್ಷುಕ ವಾಸಿಸುತ್ತಿದ್ದನು. ಅವನಿಗೆ ಇರಲು ಮನೆ ಇರಲಿಲ್ಲ, ಹೆಂಡತಿ ಮಕ್ಕಳು, ಯಾವ ಸಂಬಂಧಿಕರೂ ಇರಲಿಲ್ಲ. ದೇವಾಲಯದ ಪಕ್ಕದಲ್ಲಿದ್ದ ಒಂದು ಹಳೆಯ ಆಲದ ಮರದ ಕೆಳಗೆ ಅವನು ವಾಸಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ನಂತರ ಹಳ್ಳಿಯ ಬೀದಿಗಳಲ್ಲಿ ಭಿಕ್ಷೆ ಬೇಡಲು ಹೋಗುತ್ತಿದ್ದನು. ದೇವಯ್ಯನ ಬಳಿ ಹಣ ಇರಲಿಲ್ಲ, ದುಡಿಯಲು ಶಕ್ತಿ ಇರಲಿಲ್ಲ. ಆದರೆ ಆತ ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಯಾರಿಗೂ ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು ಎಂಬುದು ಅವನ ಜೀವನದ ನಿಯಮವಾಗಿತ್ತು. ಹಾಗಾಗಿ ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವದಿಂದ ನೋಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ದೇವಯ್ಯ ಊರಲ್ಲಿ ಭಿಕ್ಷೆ ಸ್ವೀಕರಿಸಿ ದೇವಾಲಯದ ಕಡೆಗೆ ಹೋಗುತ್ತಿದ್ದನು. ಆಗ ರಸ್ತೆಯ ಬದಿಯಲ್ಲಿ ಒಂದು ಚರ್ಮದ ಚೀಲ ಬಿದ್ದಿರುವುದನ್ನು ಕಂಡನು. ಕುತೂಹಲದಿಂದ ಅದನ್ನು ಎತ್ತಿ ನೋಡಿದನು. ಚೀಲ ತುಂಬಾ ಭಾರವಾಗಿತ್ತು. ಇದರೊಳಗೆ ಏನಿರಬಹುದು ಎಂದು ಯೋಚಿಸುತ್ತಾ ಅವನು ಚೀಲವನ್ನು ತೆರೆದನು. ಚೀಲದೊಳಗೆ ಹೊಳೆಯುವ ಚಿನ್ನದ ನಾಣ್ಯಗಳು ಮತ್ತು ಕೆಲವು ಅಮೂಲ್ಯವಾದ ಆಭರಣಗಳಿದ್ದವು. ಅವುಗಳನ್ನು ನೋಡಿದ ದೇವಯ್ಯ ಆಶ್ಚರ್ಯಗೊಂಡನು. ತನ್ನ ಜೀವನದಲ್ಲಿ ಅಷ್ಟು ಸಂಪತ್ತನ್ನು ಅವನು ಎಂದಿಗೂ ನೋಡಿರಲಿಲ್ಲ ಎಂದು ದಿಗ್ಭ್ರಾಂತಗೊಂಡನು. ಆ ಚಿನ್ನದ ಚೀಲವನ್ನು ಕೈಯಲ್ಲಿ ಹಿಡಿದ ಅವನಲ್ಲಿ ಸ್ವಲ್ಪ ಸಮಯ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ದೇವಯ್ಯ ಹೀಗೆ ಯೋಚಿಸಿದನು, ಈ ಹಣದಿಂದ ನಾನು ಒಳ್ಳೆಯ ಮನೆ ಕಟ್ಟಿಕೊಳ್ಳಬಹುದು, ಜೀವನಪೂರ್ತಿ ಸುಖವಾಗಿ ಬದುಕಬಹುದು. ಮತ್ತೊಂದೆಡೆ ಇನ್ನೊಂದು ಆಲೋಚನೆ ಬಂತು. ಇದು ನನ್ನ ಹಣವಲ್ಲ, ಯಾರೋ ಕಳೆದುಕೊಂಡಿರಬೇಕು. ನಾನು ಇದನ್ನು ಇಟ್ಟುಕೊಂಡರೆ ಅದು ಕಳ್ಳತನವಾಗುತ್ತದೆ. ನಂತರ ಭಯದಲ್ಲಿಯೇ ಅವನು ಆ ಚೀಲವನ್ನು ಬಿಗಿಯಾಗಿ ಹಿಡಿದು ದೇವಾಲಯದ ಮುಂದೆ ಕುಳಿತುಕೊಂಡನು. ಆ ಸಮಯದಿಂದ ಚೀಲದ ನಿಜವಾದ ಮಾಲೀಕನನ್ನು ಹುಡುಕಲು ನಿರ್ಧರಿಸಿದನು. ಕೆಲವು ಸಮಯದ ನಂತರ ಹಳ್ಳಿಯಲ್ಲಿ ದೊಡ್ಡ ಗದ್ದಲ ಶುರುವಾಯಿತು. ಸೋಮಯ್ಯ ಎಂಬ ಶ್ರೀಮಂತ ವ್ಯಾಪಾರಿ ತುಂಬಾ ಆತಂಕದಿಂದ ಓಡಾಡುತ್ತಿದ್ದನು. ಅವನು ತನ್ನ ಅಮೂಲ್ಯವಾದ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳಿದ್ದ ಚೀಲವನ್ನು ಕಳೆದುಕೊಂಡಿದ್ದನು. ಹಳ್ಳಿಯ ಮಧ್ಯದ ಮಾರುಕಟ್ಟೆಯಲ್ಲಿ ಜನರನ್ನು ಕಂಡು ಸೋಮಯ್ಯ ಆತುರದಿಂದ ಕೇಳಿದನು, ಯಾರಾದರೂ ನನ್ನ ಚೀಲವನ್ನು ಕಂಡಿದ್ದೀರಾ? ಇಲ್ಲ ಎಂಬ ಭಾವನೆಯೊಂದಿಗೆ ಜನರು ಮೌನದಿಂದ ತಲೆ ತಗ್ಗಿಸಿದರು. ಆ ಸುದ್ದಿ ದೇವಯ್ಯನ ಕಿವಿಗೂ ಬಿತ್ತು. ಅವನು ವ್ಯಾಪಾರಿಯ ಬಳಿಗೆ ಹೋಗಿ, ನೀವು ಕಳೆದುಕೊಂಡ ಚೀಲ ಹೇಗಿತ್ತು? ಸೋಮಯ್ಯ ತನ್ನ ಚೀಲದ ಬಣ್ಣ, ಅದರ ಮೇಲಿದ್ದ ಗುರುತು ಮತ್ತು ಅದರೊಳಗಿನ ವಸ್ತುಗಳ ಬಗ್ಗೆ ವಿವರವಾಗಿ ಹೇಳಿದನು. ರಾಮಯ್ಯನಿಗೆ ಆಗ ಖಚಿತವಾಯಿತು, ಅದು ತನ್ನ ಬಳಿ ಇರುವ ಚೀಲವೇ ಆಗಿತ್ತು. ತಕ್ಷಣ ಚೀಲವನ್ನು ತೆಗೆದು ವ್ಯಾಪಾರಿಗೆ ಕೊಟ್ಟನು ಮತ್ತು ಇದು ನಿಮ್ಮ ಚೀಲವೇ ನೋಡಿ. ವ್ಯಾಪಾರಿ ಚೀಲವನ್ನು ತೆರೆದು ನೋಡಿದನು. ಎಲ್ಲ ವಸ್ತುಗಳು ಸುರಕ್ಷಿತವಾಗಿದ್ದವು. ಅವನಿಗೆ ತುಂಬಾ ಸಂತೋಷವಾಯಿತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪರೀಕ್ಷೆಯ ಆಲೋಚನೆ ಬಂತು. ಈ ಭಿಕ್ಷುಕ ನಿಜವಾಗಿಯೂ ಪ್ರಾಮಾಣಿಕನೇ ಎಂದು ಯೋಚಿಸಿದನು. ಬಳಿಕ ಸೋಮಯ್ಯ ಕುತಂತ್ರದಿಂದ ಹೀಗೆ ಹೇಳಿದನು, ನನ್ನ ಚೀಲದಲ್ಲಿ 100 ಚಿನ್ನದ ನಾಣ್ಯಗಳಿದ್ದವು, ಈಗ 99 ಮಾತ್ರ ಇವೆ. ಒಂದು ನಾಣ್ಯ ಕಾಣಿಸುತ್ತಿಲ್ಲ. ಕೂಡಲೇ ದೇವಯ್ಯ ಬೆಚ್ಚಿಬಿದ್ದನು. ದೇವಯ್ಯ, ಇಲ್ಲ ಧಣಿ, ನಾನು ಚೀಲವನ್ನು ತೆರೆದಾಗ ಇದ್ದಂತೆಯೇ ನಿಮಗೆ ಕೊಟ್ಟಿದ್ದೇನೆ. ನಾನು ಒಂದನ್ನೂ ತೆಗೆದುಕೊಂಡಿಲ್ಲ. ದುಃಖಭಾವದಿಂದ ದೇವಯ್ಯನ ಮಾತನ್ನು ದೇವಸ್ಥಾನ ಮುಂದೆ ನೆರೆದಿದ್ದ ಜನರು ಆಲಿಸಿದರು. ಬಳಿಕ ಗೊಂದಲಕ್ಕೊಳಗಾದರು. ಕೆಲವರು ವ್ಯಾಪಾರಿಯ ಮಾತನ್ನು ನಂಬಿದರು, ಇನ್ನೂ ಕೆಲವರು ದೇವಯ್ಯನನ್ನು ನಂಬಿದರು. ಈ ವಿಷಯ ದೇವಯ್ಯನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಆತ, ನಾನು ಏನೂ ತಪ್ಪು ಮಾಡಿಲ್ಲ, ಆದರೂ ನನ್ನ ಮೇಲೆ ಈ ರೀತಿಯ ಅಪವಾದ ಬರುತ್ತಿದೆಯಲ್ಲ ಎಂದು ಕೊರಗತೊಡಗಿದನು. ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಈ ವಿಚಾರವಾಗಿ ಹಳ್ಳಿಯ ಹಿರಿಯರು ಪಂಚಾಯತಿಯನ್ನು ಕರೆದರು. ಹಿರಿಯರು ವ್ಯಾಪಾರಿಯನ್ನು ಕೇಳಿದರು, ನಿನ್ನ ಚೀಲದಲ್ಲಿ 100 ನಾಣ್ಯಗಳಿದ್ದವು ಎಂದು ಹೇಳುತ್ತೀಯಾ? ಹೌದು ಎಂದು ವ್ಯಾಪಾರಿ ಉತ್ತರಿಸಿದನು. ನಂತರ ಅವರು ರಾಮಯ್ಯನ ಬಳಿ ಇದ್ದ ಚೀಲವನ್ನು ಪರಿಶೀಲಿಸಿದರು. ಅದರಲ್ಲಿ 99 ನಾಣ್ಯಗಳಿದ್ದವು. ಹಿರಿಯರು ಸ್ವಲ್ಪ ಯೋಚಿಸಿ ಹೇಳಿದರು, ಈ ಚೀಲ ನಿನ್ನದು ಆಗಲು ಸಾಧ್ಯವಿಲ್ಲ, ಏಕೆಂದರೆ ನೀನು ಕಳೆದುಕೊಂಡ ಚೀಲದಲ್ಲಿ 100 ನಾಣ್ಯಗಳಿದ್ದವು ಎಂದು ಹೇಳುತ್ತಿದ್ದೀಯಾ. ಆದರೆ ಈ ಚೀಲದಲ್ಲಿ 99 ನಾಣ್ಯಗಳಿವೆ, ಆದ್ದರಿಂದ ಇದು ಬೇರೆ ಯಾರದ್ದೋ ಚೀಲವಾಗಿರಬೇಕು. ವ್ಯಾಪಾರಿಯವರ ಮಾತನ್ನು ಕೇಳಿ ತಬ್ಬಿಬ್ಬಾದನು. ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನಾನು ದೇವಯ್ಯನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ಸುಳ್ಳು ಹೇಳಿದ್ದನೆ. ನನ್ನನ್ನು ಕ್ಷಮಿಸು ರಾಮಯ್ಯ, ನಿನ್ನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ನಾನು ಸುಳ್ಳು ಹೇಳಿದೆ. ನೀನು ನಿಜವಾಗಿಯೂ ಒಬ್ಬ ಒಳ್ಳೆಯ ವ್ಯಕ್ತಿ.
ಈ ವೇಳೆ ಅವನು ದೇವಯ್ಯನ ಕೈ ಹಿಡಿದು ಎಲ್ಲರ ಮುಂದೆ ಕ್ಷಮೆ ಕೇಳಿದನು. ನಂತರ ಬಹುಮಾನವಾಗಿ ಕೆಲವು ಚಿನ್ನದ ನಾಣ್ಯಗಳನ್ನು ಅವನಿಗೆ ನೀಡಲು ಮುಂದಾದನು. ಮೊದಲು ದೇವಯ್ಯ ನಿರಾಕರಿಸಿದನು. ನಾನು ಮಾಡಿದ್ದು ನನ್ನ ಕರ್ತವ್ಯ ಮಾತ್ರ, ಇದರಲ್ಲಿ ಯಾವುದೇ ಲಾಭಕ್ಕಾಗಿ ಅಲ್ಲ. ಒಳ್ಳೆಯದನ್ನು ಮಾಡಿದರೆ ದೇವರು ಸದಾಕಾಲ ಒಳ್ಳೆಯದನ್ನೇ ನೀಡುತ್ತಾನೆ. ಆಗ ಹಳ್ಳಿಯ ಜನರು ದೇವಯ್ಯನ ಮಾತು ಕೇಳಿ ಸಂತೋಷಪಟ್ಟರು. ಆದರೆ ಹಳ್ಳಿಯ ಹಿರಿಯರು, ಇದು ನಿನ್ನ ಪ್ರಾಮಾಣಿಕತೆಗೆ ಸಿಗುವ ಗೌರವ, ಇದನ್ನು ಸ್ವೀಕರಿಸು. ಹಿರಿಯರ ಮಾತಿನ ಗೌರವದಂತೆ ಸಂತೋಷದಿಂದ ಬಹುಮಾನವನ್ನು ಸ್ವೀಕರಿಸಿದನು. ಆ ಹಣದಿಂದ ಒಂದು ಚಿಕ್ಕ ಮನೆ ಕಟ್ಟಿಕೊಂಡನು ಮತ್ತು ಉಳಿದ ಹಣವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಿದನು. ಆ ದಿನದಿಂದ ಆತನ ಪ್ರಾಮಾಣಿಕತೆಯ ಕಥೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿಯೂ ಪ್ರಸಿದ್ಧವಾಯಿತು. ಜನರು ತಮ್ಮ ಮಕ್ಕಳಿಗೆ ಅವನ ಕಥೆಯನ್ನು ಹೇಳಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಪ್ರಾಮಾಣಿಕತೆಯನ್ನು ಬಿಡಬಾರದು ಎಂದು ಬೋಧಿಸುತ್ತಿದ್ದರು.